ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ಬಡಮಾರನಹಳ್ಳಿ. ಥೀಮ್ ಭಾಷಾ ಕೌಶಲ, 5ನೇ ತರಗತಿ. ಕನ್ನಡದ ಸಣ್ಣ ನೀತಿ ಕಥೆ ಓದು. ಮೂರ್ಖ ನೇಕಾರ. ಒಂದು ಹಳ್ಳಿಯಲ್ಲಿ ಒಬ್ಬ ನೇಕಾರ ಮತ್ತು ಅವನ ಹೆಂಡತಿ ವಾಸಿಸುತ್ತಿದ್ದರು. ಅವನು ತನ್ನ ಮಗ್ಗವನ್ನು ಸರಿಪಡಿಸಲು ಬೇಕಾದ ಮರವನ್ನು ಕಡಿಯಲು ಕಾಡಿಗೆ ಹೋದನು. ಅವನು ಮರವನ್ನು ಕತ್ತರಿಸಲು ಪ್ರಾರಂಭಿಸಿದಾಗ ಒಬ್ಬ ಜಿನ್ ಕಾಣಿಸಿಕೊಂಡನು ಮತ್ತು ಅವನ ವಾಸಸ್ಥಾನವನ್ನು ಕತ್ತರಿಸದಂತೆ ಕೇಳಿಕೊಂಡನು. ಪ್ರತಿಯಾಗಿ ಜೀನಿ ನೇಕಾರನಿಗೆ ಏನು ಬೇಕಾದರೂ ನೀಡಲು ಮುಂದಾಯಿತು. ಸಮಾಧಾನ ನೇಕಾರನು ಸಂತೋಷದಿಂದ ಹಳ್ಳಿಗೆ ಹಿಂತಿರುಗಿದನು. ಅಲ್ಲಿ ಎಲ್ಲ ಜನರು ರೆಡಿಯಾಗಿ ಬರ್ಬೇಕು. ನೇಕಾರನು ತನ್ನ ಹೆಂಡತಿಯೊಂದಿಗೆ ಚರ್ಚಿಸಲು ಕಾಡು ಬಿಟ್ಟನು. ದುರಾಶಯ ಮತ್ತು ಮಂದಬುದ್ಧಿಯ ಹೆಂಡತಿ ನೇಕಾರನಿಗೆ ಹೆಚ್ಚುವರಿ ತಲೆ ಮತ್ತು 2 ಹೆಚ್ಚುವರಿ ಕೈಗಳನ್ನು ಕೇಳಲು ನೇಕಾರನಿಗೆ ಹೇಳಿದಳು. ಆದ್ದರಿಂದ ಅವನು ಹೆಚ್ಚು ಯೋಚಿಸಲು ಮತ್ತು ಹೆಚ್ಚು ಕೆಲಸ ಮಾಡಲು ಮೂರ್ಖ ನೇಕಾರನು ಒಪ್ಪಿದನು ಮತ್ತು ಜೀನ್ ಬಳಿಗೆ ಅಕ್ಷರ ಸರಿ ಬರ್ಕೊಂಡ್ರೆ ಹೆಂಗಾಗುತ್ತೆ? ಬಳಿಗೆ ಹಿಂದಿರುಗಿದನು. ಅದು ತಕ್ಷಣವೇ ಆಸೆಯನ್ನು ಈಡೇರಿಸಿತು. ನೇಕಾರನು ಸಂತೋಷದಿಂದ ಹಳ್ಳಿಗೆ ಹಿಂದಿರುಗಿದನು. ಅಲ್ಲಿ ಜನರು ಅವನನ್ನು ರಾಕ್ಷಸನೆಂದು ಭಾವಿಸಿ ಅವನನ್ನು ಹೊಡೆದು ಕೊಂದರು. ನೀತಿ ಸರಿಯಾದ ತೀರ್ಪಿನ ಕೊರತೆಯು ಹಲವಾರು ತಪ್ಪಿದ ಅವಕಾಶಗಳಿಗೆ ಕಾರಣವಾಗಬಹುದು. ನೀತಿ ಸರಿಯಾದ ತೀರ್ಪಿನ ಕೊರತೆಯು ಹಲವಾರು ತಪ್ಪಿದ ಅವಕಾಶಗಳಿಗೆ ಕಾರಣವಾಗಬಹುದು. ಸರಿನಾ? ಸರಿಯಾದಂತ ತೀರ್ಪು ನಾವು ತೀರ್ಮಾನ ಮಾಡಲಿಲ್ಲ ಅಂದ್ರೆ ಸಾಕಷ್ಟು ಅವಕಾಶಗಳು ನಮ್ಮಿಂದ ವಂಚಿತ ಆಗ್ತವೆ. ಕಥೆಯ ನೀತಿ ಅರ್ಥ ಆಯ್ತಾ? ಓಕೆ.